ಒಬ್ಬೊಬ್ಬರ ಹೇಳಿಕೆಯನ್ನ ಕೂಡ ಉಲ್ಲೇಖ ಮಾಡ್ತಾ ಸಿ.ವಿ. ನಾಗೇಶ್ ಅವರು ವಾದವನ್ನ ಮಂಡಿಸ್ತಾ ಇದ್ದಾರೆ. ಹಾಗೆ ಪೊಲೀಸರ ರಿಮಾಂಡ್ ಅರ್ಜಿಯ ಬಗ್ಗೆನೂ ಕೂಡ ಉಲ್ಲೇಖ ಮಾಡ್ತಾ ಇದ್ದಾರೆ. ನರೇಂದ್ರ ಸಿಂಗ್, ಮಲ್ಲಿಕಾರ್ಜುನ, ಮಧುಸೂದನ್, ಪುನೀತ್ ವಿಚಾರ ಇದೆಲ್ಲದರ ಬಗ್ಗೆನೂ ಕೂಡ ವಾದ ಮಾಡ್ತಾ ಇದ್ದಾರೆ. ಇವರೆಲ್ಲರ ಬಗ್ಗೆ ಮತ್ತೆ ದೀಪಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡ್ತಾ ಇರುವಂಥದ್ದು. ಯಾರು ಯಾವಾಗ ಎಲ್ಲಿದ್ರು, ಯಾವ ಕಾರಣಕ್ಕೆ ಕೆಲವರ ಸ್ಟೇಟ್ಮೆಂಟ್ಗಳನ್ನು ನಿಧಾನಕ್ಕೆ ಪಡೆದುಕೊಳ್ಳಲಾಗಿದೆ, ಈ ಥರ ಕೆಲವೊಂದು ಮೆರಿಟ್ಸ್ ಆಫ್ ಕೇಸ್ ಮೇಲೆ ವಾದವನ್ನು ಮಾಡ್ತಾ ಇದ್ದಾರೆ. ಕೇಸ್ ಮೆರಿಟ್ ಮೇಲೆ ಸ್ವಇಚ್ಛಾ ಹೇಳಿಕೆಗಳನ್ನ ಉಲ್ಲೇಖ ಮಾಡ್ತಾ ಇದ್ದಾರೆ ಸಿ.ವಿ. ನಾಗೇಶ್ ವಾದವನ್ನು ಮಾಡ್ತಾ. ಹಾಗೆ ಪೊಲೀಸರ ರಿಮಾಂಡ್ ಅರ್ಜಿಗಳನ್ನ ಸಲ್ಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಟೋಟಲಿ 7 ರಿಮಾಂಡ್ ಅರ್ಜಿಗಳನ್ನು ಪೊಲೀಸರು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಒಂದೇ ಒಂದರಲ್ಲೂ ಕೂಡ ಕಾರಣಗಳನ್ನು ಕೊಟ್ಟಿಲ್ಲ, ಯಾವ ಸಾಕ್ಷಿಗಳನ್ನು ಸಂಗ್ರಹಿಸಲಾಗಿದೆ ಅನ್ನುವಂಥದ್ದನ್ನು ಕೂಡ ಉಲ್ಲೇಖ ಮಾಡಿಲ್ಲ. ಒಂದು ರಿಮಾಂಡ್ ಅರ್ಜಿಯಲ್ಲೂ ಕೂಡ ಉಲ್ಲೇಖ ಮಾಡಿಲ್ಲ. ಟೋಟಲಿ 7 ರಿಮಾಂಡ್ ಅರ್ಜಿಗಳನ್ನು ಹಾಕಲಾಗಿದೆ. ಇನ್ನು ಈ ನರೇಂದ್ರ ಸಿಂಗ್, ಮಲ್ಲಿಕಾರ್ಜುನ, ಮಧುಸೂದನ ಇವರೆಲ್ಲ ಯಾರು ಅಂತ ಕೇಳ್ತಾರೆ ಜಡ್ಜ್. ಇವರೆಲ್ಲ ದೀಪಕ್ ಮನೆಯಲ್ಲಿ ಕೆಲಸವನ್ನ ಮಾಡ್ಕೊಂಡಿರುವಂಥವ್ರು ಅಂತ ಸಿ.ವಿ. ನಾಗೇಶ್ ಹೇಳ್ತಾರೆ. ಹಾಗಾದ್ರೆ ದೀಪಕ್ ಯಾರು ಅಂತ ಕೇಳ್ತಾರೆ. ದೀಪಕ್ ಏನ ಶೆಡ್ನ ಮಾಲೀಕನ ಅಂತ ಕೇಳ್ತಾರೆ ಜಡ್ಜ್. ಇಲ್ಲ, ಅವರ ಚಿಕ್ಕಪ್ಪನದ್ದು ಶೆಡ್ ಅದು, ದೀಪಕ್ ನೋಡ್ಕೊಳ್ತಾ ಇದ್ದ ಅಂತ ಸಿ.ವಿ. ನಾಗೇಶ್ ಹೇಳ್ತಾರೆ. ಇಲ್ಲೇನಾದ್ರೂ ನೇಮ್ ಮಿಸ್ ಆಗಿದೆಯೋ ಏನೋ ಗೊತ್ತಿಲ್ಲ. ಅಂದ್ರೆ ವಾದವನ್ನ ಮಾಡಬೇಕಾದ್ರೆ ದೀಪಕ್ ಹೆಸರು ಸಿ.ವಿ. ನಾಗೇಶ್ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಆಕ್ಚುಲಿ ಜಯಣ್ಣ ಇದ್ದಾರೆ ಆ ಶೆಡ್ ಮಾಲೀಕರು, ಅವರ ತಂಗಿ ಮಗ ವಿನಯ್. ಬಟ್ ದೀಪಕ್ ಅವರ ಚಿಕ್ಕಪ್ಪನದ್ದು ಶೆಡ್ ಅಂತ ಹೇಳಲಾಗ್ತಾ ಇದೆ. ಈಗ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡಬೇಕಾದ್ರೆ ಹೇಳ್ತಾ ಇದ್ರು, ಮೋಸ್ಟ್ ಪ್ರಾಬಲಿ ದೀಪಕ್ ಚಿಕ್ಕಪ್ಪ ಇದಾರಲ್ಲ ಅವರು ಲೀಸಿಗೆ ತಗೊಂಡಿದ್ರು ಅಂತ ಕಾಣಿಸುತ್ತೆ. ಗೊತ್ತಿಲ್ಲ ಆ ವಿಚಾರ. ಅಂದ್ರೆ ಸಿ.ವಿ. ನಾಗೇಶ್ ಅವರು ವಾದ ಮಾಡ್ತಾ ಇರುವಂತ ಪ್ರಕಾರ ನೋಡೋದಾದ್ರೆ ಆ ರೀತಿಯಾಗಿ ಲಿಂಕ್ ಆಗ್ಬೋದೇನೋ. ರಿಮಾಂಡ್ ಅರ್ಜಿಯ ಬಗ್ಗೆ ಸಿ.ವಿ. ನಾಗೇಶ್ ಅವರು ವಾದವನ್ನು ಮಾಡ್ತಾ ಇದ್ರು. 7 ರಿಮಾಂಡ್ ಅರ್ಜಿಗಳನ್ನು ಇದುವರೆಗೂ ಪೊಲೀಸರು ಹಾಕಿದ್ದಾರೆ. 7 ರಿಮಾಂಡ್ ಅರ್ಜಿಯಲ್ಲಿ ಯಾವುದೇ ಸಾಕ್ಷಿಯನ್ನ ಉಲ್ಲೇಖ ಮಾಡಿಲ್ಲ. ಆರೋಪಿ ವಿನಯ್ ಪುನೀತ್ಗೆ ಕಾಲ್ ಮಾಡಿದ್ದ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ದಾರೆ ವಾದವನ್ನು ಮಾಡ್ತಾ. ಇನ್ನು ಕೆಲವೊಂದು ಡೇಟ್ಸ್ಗಳನ್ನು ಉಲ್ಲೇಖ ಮಾಡ್ತಾ ಹೇಳ್ತಾ ಇದ್ದಾರೆ ಸಿ.ವಿ. ನಾಗೇಶ್. 21/6/2024 ಮ್ಯಾಜಿಸ್ಟ್ರೇಟ್ ಮುಂದೆ 164 ಹೇಳಿಕೆ ದಾಖಲು ಮಾಡಲಾಗಿದೆ. ಆದರೂ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಅದನ್ನ 21/6/2024 ಮ್ಯಾಜಿಸ್ಟ್ರೇಟ್ ಮುಂದೆ CRPC 164 ಹೇಳಿಕೆಯನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಈ 164 ಸ್ಟೇಟ್ಮೆಂಟ್ ಅನ್ನ ಜಡ್ಜ್ ಮುಂದೆನೆ ಕೊಡಿಸೋದು. ಆ ಸ್ಟೇಟ್ಮೆಂಟ್ ಆಮೇಲೆ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ಜಡ್ಜ್ ಮುಂದೆ ಕೊಟ್ಟಂತ ಸ್ಟೇಟ್ಮೆಂಟ್ CRPC 164 ಅಡಿಯಲ್ಲಿ ಅದನ್ನ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಮಾಡಿಲ್ಲ. ಇದಕ್ಕೂ ಮೊದಲು ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಲಾಗಿದೆ. ಪೊಲೀಸರ ಮುಂದೆ ಹೇಳಿಕೆಯನ್ನ ದಾಖಲು ಮಾಡಬೇಕಾದ್ರೆ ಅದು 161 CRPC 161 ಅಡಿಯಲ್ಲಿ ಪೊಲೀಸರ ಮುಂದೆ ಹೇಳಿಕೆ ದಾಖಲು ಮಾಡಲಾಗುತ್ತೆ. ನಮ್ಮ ಮ್ಯಾಜಿಸ್ಟ್ರೇಟ್ ಅಥವಾ ಜಡ್ಜ್ ಮುಂದೆ ಹೇಳಿಕೆಯನ್ನ ಕೊಡಿಸುವಂತ ಸಂದರ್ಭದಲ್ಲಿ CRPC 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲು ಮಾಡಲಾಗುತ್ತೆ. ಆರೋಪಿ ವಿನಯ್ ಪುನೀತ್ಗೆ ಕಾಲ್ ಮಾಡಿದ್ದ. ಆರೋಪಿ ವಿನಯ್ ಸ್ಟೋನಿ ಬ್ರೂಕ್ ಮಾಲೀಕ. ಈ ಶೆಡ್ ಜಯಣ್ಣ ಅವರಿದ್ರಲ್ಲ ಅವರ ತಂಗಿಯ ಮಗ ವಿನಯ್. ಆತ ಪುನೀತ್ಗೆ ಕಾಲ್ ಮಾಡಿದ್ದ. ಆಗ ಎಲ್ಲಿದ್ದೀಯಾ ಅಂದಾಗ ನಾನು ಮಲೈ ಮಹದೇಶ್ವರ ಬೆಟ್ಟಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಪುನೀತ್. ಆಗ ದರ್ಶನ್ ಹಾಗೂ ಪವಿತ್ರ ಗೌಡ ಬಂದ ವಿಚಾರ ಯಾರಿಗೂ ಹೇಳಬೇಡ ಅಂತ ಹೇಳ್ತಾರೆ.
ದರ್ಶನ್ ಮತ್ತು ಪವಿತ್ರ ಗೌಡ ಬಂದ ವಿಚಾರ ಯಾರಿಗೂ ಹೇಳ್ಬೇಡ ಅಂತಾರೆ. ಪುನೀತ್ ಕೊಟ್ಟ 161 ಸ್ಟೇಟ್ಮೆಂಟ್ ಓದ್ತಾ ಇದ್ದಾರೆ ಸಿ.ವಿ. ನಾಗೇಶ್. ಪುನೀತ್ ಕೊಟ್ಟಿರುವಂತ 161 ಸ್ಟೇಟ್ಮೆಂಟ್ ಇದೆಯಲ್ಲ, ಇದು ಪೊಲೀಸರ ಮುಂದೆ ಕೊಡುವಂತ ಸ್ಟೇಟ್ಮೆಂಟ್. ಆತ 9ನೇ ತಾರೀಕು ಬೆಂಗಳೂರಿಗೆ ಬಂದಿದ್ದ, 10ನೇ ತಾರೀಕು ಡ್ಯೂಟಿಗೆ ಹೋಗಿದ್ದ. ಆದ್ರೆ ಆತನ ಹೇಳಿಕೆಯನ್ನ ದಾಖಲಿಸಿಲ್ಲ. ಬೆಂಗಳೂರಿಗೆ ಬಂದಿದ್ದಾನೆ 9ನೇ ತಾರೀಕು, 10ನೇ ತಾರೀಕು ಡ್ಯೂಟಿಗೆ ಹೋಗಿದ್ದಾನೆ. ಆದರೆ ಪೊಲೀಸರು ಆತನ ಹೇಳಿಕೆಯನ್ನ ದಾಖಲಿಸಿಲ್ಲ ಅನ್ನುವಂಥದ್ದನ್ನ ಸಿ.ವಿ. ನಾಗೇಶ್ ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಇದು ಪುನೀತ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿ.ವಿ. ನಾಗೇಶ್ ಅವರು ಪುನೀತ್ ವಿಚಾರದ ಬಗ್ಗೆ ಹೈಲೈಟ್ ಮಾಡ್ತಾ ಇದ್ದಾರೆ. ಆತನ 161 ಸ್ಟೇಟ್ಮೆಂಟ್, ಈ 161 ಸ್ಟೇಟ್ಮೆಂಟ್ ಪೊಲೀಸರ ಮುಂದೆ ಕೊಡುವಂಥದ್ದು, 164 ಸ್ಟೇಟ್ಮೆಂಟ್ ನ್ಯಾಯಾಧೀಶರ ಮುಂದೆ ಕೊಡುವಂಥದ್ದು. ಅದನ್ನು ಉಲ್ಲೇಖ ಮಾಡ್ತಾ ವಾದವನ್ನ ಮಾಡಲಾಗ್ತಾ ಇದೆ. ಆತ 9ನೇ ತಾರೀಕೆ ಬೆಂಗಳೂರಿಗೆ ಬಂದಿದ್ದ, 10ನೇ ತಾರೀಕು ಡ್ಯೂಟಿಗೆ ಹೋಗಿದ್ದಾನೆ. ಆದರೂ ಕೂಡ ಆತನ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿಲ್ಲ ಪೊಲೀಸರು. ಬೆಂಗಳೂರಿನಲ್ಲೇ ಇದ್ರೂ ಕೂಡ ಆತನ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿಲ್ಲ ಅಂತ ಸಿ.ವಿ. ನಾಗೇಶ್ ಅವರು ಹೇಳ್ತಾ ಇದ್ದಾರೆ. ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಕುಂಟ ಪುನೀತ್ ಜೊತೆ ಕಳಿಸಿರ್ತಾರೆ ಅಂತ ಹೇಳಿಕೆ ಇದೆ. ದರ್ಶನ್ ಅವರು ಪವಿತ್ರ ಗೌಡ ಅವರನ್ನ ಪುನೀತ್ ಜೊತೆ ಕಳಿಸಿರ್ತಾರೆ ಅಂತ ಹೇಳಿಕೆ ಇದೆ.